ಮಾಸ್ಟರ್. ರಿಟೈರ್ಡಾ? ಮೇಷ್ಟ್ರ, ನಿಮ್ಮ ಹೆಸರು? ನಾಗರಾಜ್. ರಿಟೈರ್ಡ್ ಮೇಷ್ಟ್ರಾ? ಎಷ್ಟು ವರ್ಷ ಆಯ್ತು ರಿಟೈರ್ಡ್ ಆಗಿ? ಅಲ್ಲೇ 7 years. ಹೌದಾ? ಹೈಸ್ಕೂಲಾ ಪ್ರೈಮರಿನಾ? ಪ್ರೈಮರಿ, ಹೈಯರ್ ಪ್ರೈಮರಿನಾ? ಹಾಂ ಹಾಂ. ಈಗ ಇದಕ್ಕೋಸ್ಕರ ವ್ಯವಸಾಯ ಮಾಡ್ತೀರಾ, ಟೈಮ್ ವೇಸ್ಟ್ ಮಾಡೋ ಬದಲು? ಹೌದು, ನಮಗೆ ವ್ಯವಸ್ಥಿತವಾಗಿರೋದ್ರಿಂದ. ಹಾಂ ಹಾಂ, ಚೆನ್ನಾಗಿ ವ್ಯವಸ್ಥೆ ಇದೆ ಇಲ್ಲಿ. ಇಲ್ಲೇ ಪಕ್ಕದ ಗದ್ದೆ. ಹಾಂ ಹಾಂ ಹಾಂ. ಏನು ಬೆಳಿತೀರಾ? 4 ಎಕರೆ ಭತ್ತ ಹಾಕಿದ್ದೀವಿ. ಹಾಂ ಹಾಂ. ಈಗ ಕಟಾವು ಮಾಡ್ತಾ ಇದ್ದೀವಿ. ಹಾಂ ಹಾಂ. ಸರಿ, 1 ಎಕರೆ ತೊಗರಿ ಹಾಕಿದ್ದೆ. ಅದು ಉಳ್ಮೆ ಆಯಿತು. ಹಾಂ ಹಾಂ. ಕಟಾವಾಗಿ ಉಳ್ಮೆ ಆಯಿತು. ಕಟಾವು ಆಯ್ತಾ? ಹಾಂ. ತೊಗರಿ ಅಂದರೆ ಏನು ಹಸೆದೇ ಮಾರ್ಬಿಡ್ತೀರಾ ಮಾರ್ಕೆಟ್ಗೆ ಅಥವಾ ಒಣಗಿಸಿ? ಮಾಡಿದ್ರೆ ರೇಟ್ ಸಿಗ್ತೈತೆ. ಹಾಂ ಹಾಂ. ಕಾಳು ಮಾಡೋಕ್ಕೆ ಹೋದರೆ ಕಡಿಮೆ ಪ್ರಮಾಣದಲ್ಲಿ ನಿಮಗೆ ಹಸೆದೇ ಮಾರಿದ್ರಿ ನೀವು? ಮನೆಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಉಳಿದನ್ನ ಸೇಲ್ ಮಾಡಿದ್ರ? ಮತ್ತು ತೊಗರಿಕಾಯಿ, ಅವರೆಕಾಯಿ, ತೊಗರಿಕಾಯಿ ಎರಡೂ ಮಾಡಿದ್ರಾ? ಮಿಶ್ರ ಬೆಳೆ. ಇನ್ನು ಅವರೆಕಾಯಿ ಈಗ ಬರಬೇಕಲ್ಲ, ಇನ್ನು ಸಂಕ್ರಾಂತಿವರೆಗೂ ಇರುತ್ತಲ್ಲ? ಹೆಬ್ಬಾಳು ತೊಗರಿ ಅಂತ ಬಂದಿದೆ. ಹಾಂ ಹಾಂ. ಅದು 3 months ಒನ್ಸು ಇಳುವರಿ. ಅವರೇ ಅಲ್ಲ? ಹಾಂ. ಯಾವ ಕಾಲದಲ್ಲಿ ಬೇಕಾದ್ರೂ ಅಲ್ಲ, ತೊಗರಿನ ಅವರೇನಾ? ಅವರೇ ಪ್ಲಸ್ ತೊಗರಿ ಎರಡು ಸೇರಿ ಮಾಡಿ. ಹಾಂ ಹಾಂ ಹಾಂ. ಇದು ಮಾಚೋಳಿ ಅಲ್ಲ? ಮಾಚೋಳಿ. ಬೆಂಗಳೂರಿಗೆ ಎಷ್ಟು ಕಿಲೋಮೀಟ್ರ್ ಆಗ್ಬೋದು 18 kilometers ಮಾರ್ಕೆಟ್ಗೆ? ಹಾಂ ಹಾಂ ಹಾಂ. ಸರ್, ಇವು ಅಲ್ಲಾಗಿಲ್ವಾ? ಎರಡೆರಡಲ್ಲ? ಎರಡೆರಡಲ್ಲ ಸರ್. ಹಾಂ. ಇದು ಮನೆಗೆ ಹುಟ್ಟಿದ್ದ? ಇದು ಮನೇಲಿ ಬಸ್ತಿ ಊರಿಗೆ ಹುಟ್ಟಿದ್ದು ಮಗಳು? ಮಗಳು. ಬಸ್ತಿ ಮಗಳ. ಇದು ಜೊತೆ ನೀವು ತಂದು ಕೂಟ ಹಾಕಿದ್ದೀರಾ? ಹೌದು. ಕೆಲಸನೂ ಮಾಡ್ತೀರಾ? ಕೆಲಸನೂ ಮಾಡ್ತೀರಾ? ಚೆನ್ನಾಗುತ್ತೆ. ಹಾಂ ಹಾಂ. ಅಲ್ಲ, ಹಿಂಗೆ ಮನೇಲಿ ಒಂದು ಜೊತೆ ಇದ್ದರೆ ಸೀಸನಲ್ಲಿ ನಿಮ್ಗೆ ಒಳ್ಳೆ ಕೆಲಸ ಆಗುತ್ತೆ. ನಮಗೆ ಬೇರೆಯವ್ರನ್ನ ಕಾಯೋ ನೆಸೆಸಿಟಿ ಇರಲ್ಲ. ಮತ್ತೆ ನಮ್ಗೆ ಯಾವ ಗಳಿಗೆ ಅಂದರೆ ಆ ಗಳಿಗೆ ಒಳಗೆ ಹಾಂ ಕೆಲಸಗಳಾಗ್ತವೆ. ನಿಮಗೂ ಆಗ್ತವೆ, ನಿಮ್ಮ ಸ್ನೇಹಿತರಿಗೂ ಕೊಡ್ಬೋದು, ನಿಮ್ಮ ಅಣ್ಣ ತಮ್ಮದಿರಿಗೂ ಕೊಡ್ಬೋದು. ಇವಾಗ 2 ಫಲ ಆಗಿದಾವ? 2 ಫಲ. ಎಷ್ಟೆಷ್ಟು ತಿಂಗಳು? ಒಂದು 3 days ಡಿಫ್ರೆನ್ಸ್. ಹೌದಾ? ಎಷ್ಟೊಂದು 3 ತಿಂಗಳಾಗಿದಾವ? 4ನೇ ತಿಂಗಳು. 4ನೇ ತಿಂಗಳು ನಡೀತಾ ಇದೆ. 12ನೇ ತಾರೀಕಿಗೆ ಇವತ್ತಿಗೆ 4 months. ಹಾಂ ಹಾಂ. ಕೈ ತಿಂಡಿ ಮಾಮೂಲಿ ಬೂಸನೇ? ಇಲ್ಲ, ನಮ್ಗೆ ಭಾಳಷ್ಟು ಹಸಿರು ಮೇವೆ ಐತೆ. ಹಾಂ ಹಾಂ ಹಾಂ. ಅದೇ ಸಾಕಾಗುತ್ತೆ. ಅದೇ ಸಾಕಾಗುತ್ತೆ. ತೊಗರಿ ಬೇರೆ ಅಂತೀರಾ? ತೊಗರಿ ಒಟ್ಟು ಎಲ್ಲ ಹಾಕ್ತೀರಾ? ಅದೆಲ್ಲ ಸಿಗುತ್ತೇನೋ? ಒಟ್ಟು ಬಕೆಟ್ಗೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಏನಾದರೂ ಬೂಸ ಅಂತದ್ದು ಜೋಳ ಬೆಳೆದಿದ್ವಿ. ಹಾಂ ಹಾಂ ಹಾಂ. ಅದು ಮಿಕ್ಸ್ ಮಾಡಿ ಕೊಡ್ತೀವಿ. ಹಾಂ ಹಾಂ ಹಾಂ. ಇವು ಬಿಟ್ಟು ಬೇರೆ ದನಗಳಿದಾವ? ಇವೆರಡನೇ ಇರೋದು? 2 ಸೀಮೆಸು, ಇವೆರಡು. ಹಾಂ ಹಾಂ ಹಾಂ. ಏನು ಮಾರೋದಿಲ್ಲ? ಅದೇ ಫಲಗಳಾಗವೆ? ತುಂಬ ಸಾದಾಗಿರೋದ್ರಿಂದ ಹಾಂ. ಮಾರೋದಕ್ಕೆ ನಿಮಗೆ ಒಳ್ಳೆ ಟೈಮ್ ಪಾಸ್ ಆಗುತ್ತೆ ನೋಡ್ಕೊಳಕ್ಕೂ, ಹೊಲ ಹತ್ರ ಓಡಾಡೋದಕ್ಕೂ. ಅಗ್ರಿಕಲ್ಚರ್ ಅನ್ನೋದು ಪೃಥ್ವಿ ಮೇಲೆ ಹಾಂ ಇದಕ್ಕಿಂತ ವೃತ್ತಿ ಬೇರೆ ಒಂದು ಇಲ್ವೇ ಇಲ್ಲ. ಆರೋಗ್ಯ ದೃಷ್ಟಿಯಿಂದ ಆರೋಗ್ಯ ದೃಷ್ಟಿಯಿಂದ ಮೀರಿಸುವಂತ ಕೆಲಸ ಯಾವುದೂ ಇಲ್ಲ. ಹಾಂ ಹಾಂ ಹಾಂ. ಆರೋಗ್ಯ ಮಾತ್ರ ಬಹಳ ಮೋಸ್ಟ್ ಇಂಪಾರ್ಟೆಂಟ್. ಹೌದು ಹೌದು. ಓಡಾಡ್ತಾ ಇದ್ರೆ ಅಷ್ಟೇ. ಹಾಂ ಹಾಂ ಹಾಂ. ಒಳ್ಳೆ ಎಕ್ಸರ್ಸೈಸ್ ಇರ್ತದೆ, ಒಳ್ಳೆ ಗಾಳಿ ಇರ್ತದೆ, ಹಾಂ ಹಾಂ. ಹಸಿರು ತುಳಿತೀವಿ. ಹೌದು ಎಲ್ಲದಕ್ಕೂ ಸರಿ. ಹೌದು. ಯಾರು ಅದನ್ನ ಇಷ್ಟಪಡಲ್ಲ ಈಗ ಹೆಚ್ಚಾಗಿ. ಹಾಂ. ಅದು ಅನುಭವ ಇರೋರಿಗೆ ಅದು ಗಂಧ ಗೊತ್ತು. ಹೌದು ಹೌದು. ಇವಾಗ ಇದನ್ನು ಮುಟ್ತಾ ಇದ್ರು, ನೆಲ ಮುಟ್ತಾ ಇದ್ರು, ದನಗಳು ಮುಟ್ತಾ ಇದ್ರೆ ಗೊತ್ತಾಗಲ್ಲ. ಆರೋಗ್ಯ ತುಂಬಾ ಇದಾಗುತ್ತೆ. ನೀವು ಹೊಲದಲ್ಲಿ 1 ಎಕರೆ ಇದ್ರು 1-2 ಹಸು ಇದ್ಬಿಟ್ರೆ ಓಡಾಡ್ಕೊಂಡಿದ್ರೆ. ಒಂದು ನಾಯಿ ಸಾಕಿದ್ದೀನಿ, ಜರ್ಮನ್ ಶೆಪರ್ಡ್ ಅಂತ ಹೇಳಿ. ಟ್ರ್ಯಾಕ್ಟರ್ ಮೇಲೆ ಕೂತ್ಕೊಂತದೆ, ಸ್ಟೇರಿಂಗ್ ಕೊಟ್ಟರೆ ಅದ್ರ ಮೇಲೆ. ಇನ್ನ ಕರುಗಳು ಹಾಕಿದಾಗ ಇನ್ನ ಪ್ರೀತಿ ಮನೆಯಲ್ಲಿ ಇನ್ನ ಚೆನ್ನಾಗಿರುತ್ತೆ. ಹಾಂ. ಕರುಗಳು, ಒಳ್ಳೆ ಕರುಗಳು ಉಟ್ಬಿಟ್ರೆ. ಏನು ಹಸುಗಳ? ಹೌದಾ? 30-40 ಇದ್ದೋ 23. ಹಾಂ ಹಾಂ ಹಾಂ. ಹೌದು. ನಾಟಿ ಹಸುನೇ, ನಾಟಿ ಕೋಳಿ, ನಾಟಿ ಹಸು ಇಂಥದ್ರ ಮೇಲೆ